ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ರು? ನಾನು ಇದು ಒರಿಸ್ಸಾಗೆ ಟ್ರಿಪ್ ಹೋಗಿರೋ ವಿಡಿಯೋ. ಸೊ ಎಡಿಟಿಂಗ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಇವಾಗ ವಿಡಿಯೋನ ಹಾಕ್ತಿದ್ದೀನಿ. ಇದು ನಾವು ಪೂರಿ ಟೆಂಪಲ್ಗೆ ಹೋಗಿದ್ದಾದ್ಮೇಲೆ ಹೋಗಿದ್ದು ಬೀಚು. ಆಟ ಆಡೋಣ ಅಂತ ಹೋಗಿದ್ವಿ, ಆದರೆ ನಾವು ಆಟ ಆಡಲಿಲ್ಲ. ಬೀಚ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ. ಈ ಬೀಚಲ್ಲಿ ನಾವೇನಾದರೂ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಚೇರ್ ಇದೆಯಲ್ಲ, ಇದು ನಾವೆಷ್ಟು ಚೇರ್ ತಗೋತೀವಿ, ಇಲ್ಲಿ ಒಂದು ಚೇರಿಗೆ ಇಷ್ಟು ಅಮೌಂಟು ಅಂತ ಇರುತ್ತೆ. ನಾವು ಕೂತ್ಕೊಂಡು ರೆಸ್ಟ್ ಮಾಡ್ಬೋದು. ಇಲ್ಲಿ 2 ಚೇರು ಮತ್ತೆ ಆ ಛತ್ರಿ ಹಾಕಿ ಕೊಡ್ತಾರೆ. ಅದಕ್ಕೆ ನಾವು 1 ಅವರ್ಗೆ 500 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಅದು ರೆಸ್ಟ್ ಮಾಡೋದಕ್ಕೆ ಅಂತಲೇ ಇದೆ. ಬಟ್ ಕೆಲವ್ರು ತಗೋತಾರೆ, ಕೆಲವ್ರು ತಗೊಳ್ಳಲ್ಲ. ನಾವು ಬಂದಿದ್ದು ಬೀಚ್ ನೋಡಿಕೊಂಡು ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಜೂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೀಚಲ್ಲಿ ನಾವು ತುಂಬ ಟೈಮ್ ಇರಲಿಲ್ಲ, ತುಂಬ ಬಿಸಿಲು ಕೂಡ ಇತ್ತು, ಹಾಗಾಗಿ ತುಂಬ ಟೈಮ್ ಇರಲಿಲ್ಲ. ಜೊತೆಗೆ ಯಾಕೋ ಸ್ವಲ್ಪ ಮಳೆ ಬರೋ ಥರ ವಾತಾವರಣನೂ ಇತ್ತು, ಹಾಗಾಗಿ ನಾವು ಆಟ ಅಂತೂ ಆಡಲಿಲ್ಲ. ಜಸ್ಟ್ ನೋಡಿಕೊಂಡು ಮತ್ತೆ ಸ್ವಲ್ಪ ಏನಾದರೂ ತಿನ್ನಬೇಕು, ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅಂದ್ಕೊಂಡ್ವಿ. ನಾವು ಇಲ್ಲಿ ಮೀನ್ ರೋಸ್ಟ್ ಅದನ್ನು ತಿನ್ಕೊಂಡು ಇವಾಗ ನಾವು ಹೊರಡುತ್ತೀವಿ. ಅಂತ ಹೇಳಿದ್ರೆ ನಾವು ಜೂಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಇಲ್ಲಿ ಜೂ ನಮ್ಮ ಮೈಸೂರು ರೀತಿ ಅಂತೂ ಅಲ್ವೇ ಅಲ್ಲ. ಎಷ್ಟು ರಸ್ ಇದೆ ಅಂತ ಹೇಳಿದ್ರೆ ಯಾಕಾದರೂ ಬಂದ್ವಿ ಅನ್ನೋ ಥರ ರಸ್ ಇದೆ. ಒಂದು ಟಿಕೆಟ್ ತಗೊಳ್ಳೋಕ್ಕೂ ತುಂಬ ಜನ ಅಂದರೆ ತುಂಬ ಜನ, ಮತ್ತು ಹೋಗ್ಬೇಕಂದ್ರೂ ಕೂಡ ತುಂಬ ಅಂದರೆ ತುಂಬಾ ಜನ. ಎಷ್ಟು ಅಂದರೆ ಹೋಗ್ಬೇಕಾದ್ರೆ ಕಾಲಲ್ಲಿ ಧೂಳನ್ನ ಎಬ್ಬಿಸ್ಕೊಂಡು ಹೋಗ್ತಾರೆ. ನನಗೆ ಲೈಫಲ್ಲಿ ಇಷ್ಟು ಸ್ಟ್ರೈನ್ ಯಾವತ್ತೂ ಕೂಡ ಆಗಿರಲಿಲ್ಲ, ಅಷ್ಟು ಸ್ಟ್ರೈನ್ ಆಯಿತು. ಯಾಕಂತ ಹೇಳಿದ್ರೆ ಹೋಗ್ಬೇಕಾದ್ರೆ ಸಿಕ್ಕಾಬಟ್ಟೆ ಧೂಳು, ಜನಗಳು ಸುಮ್ಮನೆ ಹೋಗಲ್ಲ, ಅದರಲ್ಲೂ ಮಕ್ಳುಗಳಂತೂ ಸುಮ್ಮನೆ ಹೋಗಲ್ಲ, ಫುಲ್ಲು ಧೂಳು ಎಬ್ಬಿಸ್ಕೊಂಡು ಹೋಗ್ತಾರೆ. ಬಟ್ ಜೂ ಅಂತೂ ತುಂಬ ಅಂದರೆ ತುಂಬ ವೇಸ್ಟು. ಏನೂ ಪ್ರಾಣಿ ಇಲ್ಲ ಕಣ್ರಿ. ನಮ್ಮ ಮೈಸೂರಲ್ಲಿ ಇದೆಯಲ್ಲ ಆ ರೀತಿ ಇಲ್ಲಿ ಏನೂ ಇಲ್ಲ. ಈ ಜೂ ನೋಡೋದಕ್ಕೆ ಇಷ್ಟೊಂದು ಜನ ಬರ್ತಾರೆ ಅಂತ ಹೇಳಿದ್ರೆ ನನಗೆ ನಂಬೋದಕ್ಕೆ ಆಗಲ್ಲ. ಎಲ್ಲ ಒಂದೊಂದೇ ಪ್ರಾಣಿ ಬಿಟ್ಟಿದ್ದಾರೆ. ಆ ಪ್ರಾಣಿನ ನಾವು ಹುಡುಕ್ಬೇಕು, ಆ ಪ್ರಾಣಿ ಎಲ್ಲಿದೆ ಅಂತ ಹೇಳಿ ಹುಡುಕ್ಬೇಕು. ನಾವು ಜೂ ಅಂದರೆ ಏನೋ ಅಂದ್ಕೊಂಡು ಬಂದ್ವಿ, ಬಟ್ ಟೈಮ್ ಅಂತೂ ತುಂಬ ವೇಸ್ಟು. ಯಾರೆಲ್ಲ ಒರಿಸ್ಸಾಗೆ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತೀರಾ, ಖಂಡಿತ ಜೂ ಇದೆ ಹೋಗೋಣ ಅಂತ ಅಂದ್ಕೊಳ್ಳೇಬೇಡಿ. ಏಕೆಂದರೆ ಅಮೌಂಟು ವೇಸ್ಟು. ಒಬ್ಬರಿಗೆ 50 ರೂಪಾಯಿ ಟಿಕೆಟ್ ಇದೆ ಅಷ್ಟೇ, ಆದರೆ ಟೈಮ್ ಅಂತೂ ತುಂಬ ವೇಸ್ಟ್ ಆಗುತ್ತೆ. ಎಂಥ ಪ್ರಾಣಿನೂ ಇಲ್ಲ ರೀ, ಎಂಥ ಪ್ರಾಣಿನೂ ಇಲ್ಲ. ಎಲ್ಲೋ ಒಂದೊಂದು ನೋಡಿ, ಅಲ್ಲಿ ಹುಲಿ ಇದೆಯಲ್ಲ, ಎಲ್ಲೋ ಒಂದೊಂದು ಫುಲ್ಲು ಹೇಗೆ ನೋಡ್ಬೇಕಂತ ಹೇಳಿದ್ರೆ ನಾವು ಹುಡುಕ್ಬೇಕು, ಎಲ್ಲಿದೆ ಅಂತ ಹುಡುಕ್ಬೇಕು. ವೇಸ್ಟ್, ಜೂ ಅಂತೂ ತುಂಬ ವೇಸ್ಟು. ನಾವೇನಂತ ಹೇಳಿದ್ರೆ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಹೋಗೋಣ ಅಂತ ಬಂದ್ವಿ. ನಾವು ಅರ್ಧ ಕೂಡ ಹೋಗಲಿಲ್ಲ, ಫುಲ್ಲು ಬಿಸಿಲು, ಜೊತೆಗೆ ಹೆವಿ ಜನ, ಹೆವಿ ಕ್ರೌಡ್ ಇತ್ತು. ಈ ಕ್ರೌಡಲ್ಲಿ ನಾವು ಜನಗಳನ್ನ ತೊಳ್ಕೊಂಡು ಆ ಒಂದೊಂದು ಪ್ರಾಣಿನ ನೋಡಿಕೊಂಡು ಬರೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ಎಷ್ಟು ಜುಮ್ ಹಾಕಿದ್ರೂ ಕಾಣಲ್ಲ, ತುಂಬ ದೂರ ಇದೆ ಪ್ರಾಣಿ. ಅದು ಹುಲಿ, ವೈಟ್ ಕಲರ್ ಹುಲಿ, ತುಂಬ ಅಂದರೆ ತುಂಬ ದೂರ ಇತ್ತು ನೋಡಿ. ಎಷ್ಟು ಜುಮ್ ಹಾಕಿದ್ರೂ ಕೂಡ ಕಾಣೋದಿಲ್ಲ. ಅಲ್ಲಿ ಕಾಣಿಸ್ತಿದೆಯಲ್ಲ ವೈಟ್ ಹುಲಿ ಇದೆ. ಮೈಸೂರಲ್ಲಿ ಅಂದರೆ ಆಗಲ್ಲ, ಇಷ್ಟೊಂದು ಜನ ಕೂಡ ಇರೋದಿಲ್ಲ, ಬಟ್ ಆರಾಮ್ಸೆ ನೋಡ್ಬೋದು. ಇವೇಗೆ ಅಂದರೆ ಫುಲ್ಲು ಆ್ಯಕ್ಟಿವ್ ಆಗೇ ಇಲ್ಲ ಪ್ರಾಣಿಗಳು, ಸುಮ್ಮನೆ ಎಲ್ಲೋ ಒಂದು ಕಡೆ, ಆಮೇಲೆ ಓಡಾಡೋದು ಇಲ್ಲ. ಎಲ್ಲೋ ಒಂದು ಕಡೆ ನಿಂತಿದ್ರೆ ಈ ಕಡೆ ಆ ಕಡೆ ಬರೋದೇ ಇಲ್ಲ. ಆ ಥರ ಒಳ್ಳೆ ಹುಷಾರು ತಪ್ಪಿರೋ ಪ್ರಾಣಿಗಳ ಥರ ಇವೆ ಅಷ್ಟೆ. ಇಲ್ಲಿ ಅಷ್ಟೇ, ಒಂದೊಂದು ಬೋನಲ್ಲಿ ಒಂದೊಂದೇ ಹುಲಿ ಸಿಂಹ ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಸಿಂಹ ಒಂದೇ ಒಂದು ಬಿಟ್ಟಿದ್ದಾರೆ. ತುಂಬ ದೂರ 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 ಒಂದು ಬಿಟ್ಟಿದ್ದಾರೆ. ಎಲ್ಲ ಪ್ರಾಣಿಲೂ ಅದೊಂದೇ ಅಪ್ಪ ಓಡಾಡ್ತಿತ್ತು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿತ್ತು. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರಲ್ವಾ, ಕಾಲು ಹಾಕತ್ತಾನೆ ಆಗ್ತಿದ್ಯಾ, ಕಾಲು ಹಾಕೋದಿಕ್ಕೂ ಆಗಲ್ಲ. ಬಟ್ ತುಂಬ ಅಂದರೆ ತುಂಬ ಜನ ಇದೆ. ಇಲ್ಲೊಂದು ಹುಲಿ, ಈ ಹುಲಿ ಏನು ಅಂತ ಹೇಳಿದ್ರೆ ಹುಲಿ ಸಿಂಹ ಇದು ವೈಟ್ದು, ಮತ್ತೆ ಇದು ಒಂದು ಹಾರ್ ಇರಬೇಕು ರೀ,
6 ಕೂಡ ಒಂದೊಂದು ಕಡೆ ಒಂದೊಂದು ಇದೆ. ಅಂದ್ರೆ ಎರಡೆರಡು ಎಲ್ಲೂ ಬಿಟ್ಟಿಲ್ಲ, ಎಲ್ಲ ಒಂದೊಂದೇ ಬಿಟ್ಟಿದ್ದಾರೆ. ಬಟ್ ನಾವು ಹುಡುಕಿದ್ರೆ ಸಿಗುತ್ತೆ ಆ ಥರ. ಇದು ನೋಡಿ, ಇದು ಮಲ್ಕೊಂಡಿದೆ. ಒಂದು 5 ನಿಮಿಷ ವೆಯ್ಟ್ ಮಾಡಿದೀವಿ ಇದು ಹೇಳುತ್ತೇನೋ ಅಂತ, ಹೇಳಲೇ ಇಲ್ಲ, ಹಾಗೆ ಮಲ್ಕೊಂಡಿತ್ತು. ಮತ್ತೆ ನಾವು ಬೇರೆ ಯಾವ ಪ್ರಾಣಿನೂ ಕೂಡ ನೋಡ್ಲಿಲ್ಲ. ಯಾಕೆಂದ್ರೆ ಇದೇ ಇಷ್ಟೊತ್ತು ಟೈಮ್ ತಡೀತು. ಆಮೇಲೆ ತುಂಬಾ ಜನ ಇದಾರಲ್ವಾ, ಸ್ಟ್ರೈನ್ ಕೂಡ ಆಗ್ತಾ ಇತ್ತು, ಹೆವಿ ಬಿಸಿಲು, ಎಲ್ಲಾದ್ರೂ ಕುತ್ಕೊಬಿಡೋಣಪ್ಪ ಅನ್ನೋ ತರ ಆಗ್ತಿತ್ತು. ಇಲ್ಲಿ ಪ್ಲಾಸ್ಟಿಕ್ ಅಲೋ ಇಲ್ಲ, ಮತ್ತೆ ಹೊರಗಡೆ ಏನಾದ್ರೂ ತಿಂಡಿ ತಂದ್ರೆ ಅವ್ರು ಪ್ಯಾಕಿಂಗ್ ಮಾಡಿಕೊಡ್ತಾರೆ, ಆ ಪ್ಯಾಕಿಂಗು ಕೂಡ ನಾವು ದುಡ್ಡು ಕೊಡ್ಬೇಕು. ಪ್ಲಾಸ್ಟಿಕ್ ಅಂದ್ರೆ ಒಂದೇನನ್ನು ಹಲೋ ಮಾಡಲ್ಲ, ಒಂದು ಬಾಟಲ್ ಕೂಡ ಇಲ್ಲಿ ಹಲೋ ಇಲ್ಲ, ಪ್ಲಾಸ್ಟಿಕ್ ಏನು ತಗೊಂಡು ಹೋಗಾಗಿಲ್ಲ ಅಷ್ಟೇ. ಮತ್ತೆ ಒಳಗಡೆ ಕೂಡ ಏನು ತಿನ್ನೋಕ್ಕೂ ಕೂಡ ಸಿಗೋದಿಲ್ಲ, ನಾವು ಹೊರಗಡೆಯಿಂದಾನೇ ತಗೊಂಡೋಗ್ಬೇಕು. ಹೊರಗಡೆಯಿಂದ ನಾವೇನು ತಗೊಂಡೋಗಿದ್ರು ಕೂಡ ಅಲ್ಲಿ ಪ್ಲಾಸ್ಟಿಕ್ ಇಂದ ಬೇರೆ ಪೇಪರ್ಗೆ ತೆಗೆದು ಹಾಕಿ ಕೊಡ್ತಾರೆ, ಅದಕ್ಕೂ ಕೂಡ ಬಿಲ್ ಆಗುತ್ತೆ ಆ ರೀತಿ. ಬಟ್ ಜೂ ಅಂತೂ ಯಾರು ಹೋಗ್ಬೇಡಿ ವರಿಸೆಗೆ ಟ್ರಿಪ್ ಮಾಡಿದ್ರೆ, ಅಲ್ಲಿಯವ್ರಿಗೇನೋ ಇದು ಸರಿ ಹೋಗುತ್ತೇನೋ, ಬಟ್ ನಮ್ಮ ಕಡೆಯಿಂದ ಹೋದ್ರೆ ನಮಗೆ ಖಂಡಿತ ಇಷ್ಟ ಆಗಲ್ಲ. ಯಾಕೆಂದ್ರೆ ನಮ್ಮ ಮೈಸೂರು ಜೂನೇ ತುಂಬಾ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ನಮಗೆ ಇಷ್ಟ ಆಗಲ್ಲ. ಇಲ್ಲಿ ಒಂದೇ ಒಂದೇನು ಇಷ್ಟ ಆಯಿತು ಅಂತ ಹೇಳಿದ್ರೆ ಮುಂದೆ ನೋಡೋರಂತೆ, ಬನ್ನಿ. ಇಲ್ಲಿ ಮೊಸಳೆಗಳು ತುಂಬಾನೇ ಜಾಸ್ತಿ ಇವೆ. ಮೊಸಳೆ ಮಾತ್ರ ನನಗೆ ಇಷ್ಟ ಆಯಿತು, ಯಾಕೆಂದರೆ ಅಷ್ಟೊಂದಿವೆ ಮೊಸಳೆಗಳು. ನೀವು ನೆಕ್ಸ್ಟ್ ವಿಡಿಯೋ ನೋಡ್ತಿರಲ್ಲ ನೋಡಿ. ನಾವು ಮೊಸಳೆಗಳನ್ನ ನೋಡ್ಕೊಂಡ್ವಿ ಅಷ್ಟೇ, ನೋಡ್ಬಿಟ್ಟು ನಾವು ರಿಟರ್ನ್ ಬಂದ್ಬಿಟ್ವಿ. ಸಿಕ್ಕಾಬಟ್ಟೆ ಜನ ಇದ್ರಲ್ಲ ಅದಕ್ಕೋಸ್ಕರ. ತುಂಬಾ ಅಂದರೆ ತುಂಬಾನೇ ದೂರ ಇತ್ತು, ಆದರೂ ನಾವು ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡೇ ಹೋದ್ವಿ. ನಮಗೆ ಇವತ್ತೇ ಟ್ರೈನ್ ಇದೆ, ಸೊ ನಮಗೆ ಸಾಯಂಕಾಲ ಟ್ರೈನ್ ಇದೆ, ಇನ್ನೂ ಟೈಮ್ ಇದೆಯಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಇಲ್ಲಿ ಜೂ ಇದೆಯಲ್ಲ ಅಂದ್ಕೊಂಡು ಬಂದ್ವಿ. ನಾವು ಈ ಜೂಗೆ ಬರೋದಕ್ಕಿಂತ ಬೆಸ್ಟು ಬೀಚಲ್ಲೇ ಆಟ ಆಡಿ ಖುಷಿ ಪಡ್ಬೋದಾಗಿತ್ತು. ಬಟ್ ನಮ್ಗೇನು ಗೊತ್ತು, ತುಂಬ ಪ್ರಾಣಿ ಇರ್ತವೆ ಅಂತ ಅಂದ್ಕೊಂಡು ಜೂಗೆ ಬಂದ್ವಿ. ನೋಡಿ ಇಲ್ಲಿ ಹೆಂಗೆ ಅಂದರೆ ಎಲ್ಲೋ ಒಂದು ಫುಲ್ಲು ಅಂದರೆ ಫುಲ್ಲು ಜೂಮ್ ಹಾಕಿ ನೋಡಿದ್ರೆ ಮಾತ್ರ ನಮ್ಮ ಕಣ್ಣನ್ನು ಕಾಣಿಸುತ್ತೆ ಅಷ್ಟೆ. ನೋಡಿ, ಇದು ಕೂಡ ಯಾವುದೋ ಒಂದು ಪ್ರಾಣಿ, ಕೋಳಿ ಥರ ಇದೆ, ಒಂದೇ ಒಂದು ಬಿಟ್ಟಿದ್ದಾರೆ ಅಷ್ಟೆ. ಇವು ನೋಡಿ, ನಮ್ಮ ಕಡೆ ಎಂಟ್ರೆನ್ಸಲ್ಲಿ ಅಷ್ಟೊಂದು ಇರ್ತವೆ ಅಲ್ವಾ, ಇಲ್ಲಿ ಆಗಿಲ್ಲ, ಒಂದು 3 ಬಿಟ್ಟಿದ್ದಾರೆ. ಅದು ತುಂಬ ದೂರದಲ್ಲಿ ಕಾಣಿಸುತ್ತೆ, ಫುಲ್ಲು ದೂರ ಇದೆ, ಜಾಸ್ತಿ ಜಾಗ ಇದೆ, ಅದರಲ್ಲಿ ತುಂಬ ದೂರ ಥರ ಕಾಣಿಸುತ್ತೆ. ನನಗಂತೂ ಸ್ವಲ್ಪನೂ ಇಷ್ಟ ಆಗಿಲ್ಲ. ಬಟ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತಾ ಆಗಲ್ವಾ ನನಗೆ ಗೊತ್ತಿಲ್ಲ, ಆದರೆ ಹೋಗಿದ್ದೀನಲ್ವಾ ವಿಡಿಯೋ ಮಾಡಬೇಕು, ಹಾಗಾಗಿ ವಿಡಿಯೋ ಮಾಡಿದ್ದೀನಿ. ನೋಡಿ ನೆಕ್ಸ್ಟ್ ಇವಾಗ ಮೊಸಳೆ ಬರ್ತವೆ. ಇವೆಲ್ಲ ಒಂಥರ ಪ್ಲಾಸ್ಟಿಕ್ ಮೊಸಳೆ ಥರ ಮಲ್ಕೊಂಡಿವೆ. ಇದೆಲ್ಲ ಪ್ಲಾಸ್ಟಿಕ್ ಮೊಸಳೆ ಅನ್ಕೋಬಿಟ್ಟಿರಾ, ಇದೆಲ್ಲ ರಿಯಲ್ಲೇ. ಇದೊಂದೇ ನನಗೆ ತುಂಬ ಇಷ್ಟ ಆಗಿದ್ದು. ನೋಡಿ ಎಷ್ಟೊಂದಿವೆ, ತುಂಬ ಅಂದರೆ ತುಂಬ ಇವೆ. ಇಡೀ ಜೂಗೆ ಇದೊಂದೇ ಮೆರುಗು ತರೋ ಥರ ಇರೋದು ಪ್ರಾಣಿ ಅಂದರೆ. ಮತ್ತೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಮತ್ತೆ ಜೊತೆಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್. ಪ್ರತಿ ಸಲ ಹೇಳ್ತೀನಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳಿ. ಬಟ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿರೋರು ಮಾತ್ರ ಸಬ್ಸ್ಕ್ರೈಬ್ ಮಾಡಲೇಬೇಕಪ್ಪ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್.